ಕುರಿ ಸಾಕಾಣಿಕೆ ಒಳಗ ಬೆಲ್ಲ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತೈತಿ. ಬೆಲ್ಲ ಕುರಿ ಸಾಕಾಣಿಕೆ ಒಳಗ ಅವಶ್ಯಕತೆ ಐತಿ, ಆದ್ರೆ ಹೆಚ್ಚಿಗೆ ಆದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋನು. ಸೊ ಇವತ್ತಿನ ವಿಡಿಯೋದೊಳಗೆ ಬೆಲ್ಲ ಮರಿ ಕುರಿಗಳಿಗೆ ಕೊಡಬಹುದಾ, ಕೊಟ್ಟರೆ ಎಷ್ಟು ಪ್ರಮಾಣದೊಳಗೆ ಕೊಡಬೇಕು, ಕೊಡೋದ್ರಿಂದ ಏನೆಲ್ಲ ಉಪಯೋಗಗಳದಾವು, ಹೆಚ್ಚಿಗೆ ಕೊಟ್ಟರೆ ಏನೆಲ್ಲ ಸಮಸ್ಯೆಗಳಾಗ್ತಾವು, ಈ ಎಲ್ಲ ಕ್ವೆಶನ್ಗಳಿಗೂ ಇವತ್ತು ಆನ್ಸರ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋ ಇಂಪಾರ್ಟೆಂಟ್ ಐತಿ, ಎಲ್ಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡ್ರಿ. ಕುರಿ ಸಾಕಾಣಿಕೆ ಒಳಗ ಬೆಲ್ಲ ಸರಿಯಾದ ಪ್ರಮಾಣದೊಳಗ ಬಳಕೆ ಮಾಡಿದ್ರ ಅತಿ ಉತ್ತಮವಾದ ಪ್ರಯೋಜನಗಳದಾವು. ಸೊ ಹಂಗೆ ನೋಡೋದಾದ್ರೆ ಮೊದಲನೇದಾಗಿ ಮರಿಗಳು ಕಾನ್ಸಂಟ್ರೇಟ್ ಫೀಡ್ ತಿನ್ನಲ್ಲ. ಆ ಟೈಮ್ ಒಳಗ ಮರಿಗಳಿಗೆ ಬೆಲ್ಲ ಮಿಕ್ಸ್ ಮಾಡಿ ಅಥವಾ ಬೆಲ್ಲದ ನೀರು ಸಿಂಪಡಿಸಿ ಕೊಡ್ತಾರೆ. ಸೊ ಇದರಿಂದ ರುಚಿ ಹೆಚ್ಚಾಗಿ ತಿಂತಾವು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮರಿಗಳು ಕುರಿ, ಆಕಳ, ಎಮ್ಮಿ, ಹಸು ಯಾವುದೇ ತಗೋರಿ ನೀವು, ಸೈಲೇಜ್ ಅನ್ನೋದನ್ನು ಭಾಳ ಇಷ್ಟಪಟ್ಟು ತಿಂತಾವು. ಸೊ ಅದಕ್ಕೆ ರೀಸನ್ನೇ ಇದು. ಅದಕ್ಕೆ ಬೆಲ್ಲ ಮತ್ತು ಉಪ್ಪದ ನೀರು ಸಿಂಪಡಿಸಿ ಸೈಲೇಜ್ನ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಆ ಕಾರಣ ಅದಕ್ಕೆ ರುಚಿ ಹೆಚ್ಚಾಗಿ ಮರಿಗಳು ಬಹಳ ಇಷ್ಟಪಟ್ಟು ತಿನ್ನೋ ಒಂದು ಆಹಾರ ಸೈಲೇಜ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಮ್ಮ ಕಾನ್ಸಂಟ್ರೇಟ್ ಫೀಡು ಅಥವಾ ಒಣ ಮೇವು ಏನೋ ತಿಂದಿಲ್ಲ ಅಂತಂದರೆ ಆ ಟೈಮಿಗೆ ನೀವು ಒಂದಿಷ್ಟು ಬೆಲ್ಲನ ಮಿಕ್ಸ್ ಮಾಡಿ ಕೊಡ್ರಿ. ಮಿಕ್ಸ್ ಮಾಡೋದು ನಿಮ್ಗೆ ಏನಾದರೂ ಅಡೆತಡೆ ಆದರೆ ಬೆಲ್ಲನ ನೀರೊಳಗೆ ಕರಗಿಸಿ ಆ ನೀರನ್ನು ಕಾನ್ಸಂಟ್ರೇಟ್ ಫೀಡ್ ಒಳಗೆ ಅಥವಾ ಇದು ಒಣ ಮೇವು ಒಳಗೆ ಮಿಕ್ಸ್ ಮಾಡಿಕೊಡೋದ್ರಿಂದ ಮರಿಗಳು ಚೆನ್ನಾಗಿ ಆಹಾರನ ತಿನ್ನುತ್ತೆ ಅಂತ ಹೇಳ್ಬೋದು. ಸೊ ಎರಡನೇದಾಗಿ ಬೆಲ್ಲದಿಂದ ಏನು ಉಪಯೋಗ ಅಂತಂದರೆ, ಒಂದಿಷ್ಟು ಮರಿಗಳು ವೀಕ್ ಆಗಿರ್ತಾವೆ, ಅದು ಭಾಳ ಸ್ಟ್ರೆಸ್ ಒಳಗೈತಿ, ಭಾಳ ವೀಕ್ನೆಸ್ ಆಗಿ ಫೀಲ್ ಆಗತೈತಿ, ಮರಿ ಏನೂ ತಿಂದಿಲ್ಲ. ಆ ಟೈಮ್ ಒಳಗೆ ನೀವು ಒಂದಿಷ್ಟು ಬೆಲ್ಲ ಕೊಡೋದ್ರಿಂದ ಅಥವಾ ಬೆಲ್ಲದ ನೀರು ಕುಡಿಸೋದ್ರಿಂದ ತ್ವರಿತವಾಗಿ ಆ ಮರಿಗೆ ಶಕ್ತಿ ಬರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಲು ನಾವೇ ತೊಗೊಳ್ರಿ, ನಮಗೇನಾದರೂ ವೀಕ್ನೆಸ್ ಅನಿಸಿದ್ರೆ ಒಂದಿಷ್ಟು ಬಾಯಿ ಒಳಗೆ ಬೆಲ್ಲ ಹಾಕೊಂಡ್ರೆ ಅಥವಾ ಗ್ಲೂಕೋಸ್ ನೀರು ತೊಗೊಂಡ್ರೆ ನಮ್ಗೆ ಯಾವ ರೀತಿ ಎನರ್ಜಿ ಬರುತ್ತೆ, ಸೊ ಅದೇ ರೀತಿ ಕುರಿಗಳಿಗೂ ಕೂಡ ಎನರ್ಜಿ ಬರುತ್ತೆ. ಆ ರೀತಿ ಎನರ್ಜಿ ಬರಬೇಕಂದ್ರೆ ಬೆಲ್ಲನ ಇಂಪಾರ್ಟೆಂಟ್ ಯೂಸ್ ಮಾಡಬೇಕಾಗುತ್ತೆ. ಆದರೆ ಅದು ಕೂಡ ಒಂದು ಲಿಮಿಟ್ ಪ್ರಮಾಣದೊಳಗೆ ಯೂಸ್ ಮಾಡಬೇಕಾಗುತ್ತೆ. ಬೆಲ್ಲ ತಿನ್ನೋದ್ರಿಂದ ಮರಿಗಳು ಚೆನ್ನಾಗಿರ್ತಾವಂತ ಹೆಚ್ಚಿಗೆ ಬೆಲ್ಲನ ಕೊಡಬಾರ್ದು. ಸೊ ಈ ರೀತಿ ನೀವು ಮರಿಗಳು ವೀಕ್ ಅನಿಸಿದ್ರೆ ಹೇಳಬೇಕಂದ್ರೆ, ಮರಿಗಳು ಹೊಸದಾಗಿ ನಾವು ಶೆಡ್ಡಿಗೆ ತಂದಾಗ ಒಂದು ದಿನ ನಾವು ಪೂರ್ತಿ ಉಪವಾಸ ಇಟ್ಟಿರ್ತೀವಿ. ಆ ಉಪವಾಸ ಇಟ್ಟಾಗ ಅವರು ಒಂದು ನೈಟ್ ಫುಲ್ ಉಪವಾಸ ಇಟ್ಟಿರ್ತಾರೆ, ಸೊ ನಾವು ಉಪವಾಸ ಇಡ್ತೀವಿ. ಆವಾಗ ಮರಿಗಳು ಭಾಳ ವೀಕ್ ಅನಿಸ್ತಿರ್ತಾವೆ. ಆ ವೀಕ್ ಅನಿಸುವಾಗ ಒಂದು ದಿನ ನಾವಂತರೂ ಮರಿಗಳಿಗೆ ನೀರಷ್ಟೇ ಕೊಡ್ತೀವಿ. ನೀರು ಕೊಡೋದ್ರಿಂದ ಅವಕ್ಕೇನು ಎನರ್ಜಿ ಬರಲ್ಲ, ಬರೀ ಹೊಟ್ಟೆ ಅಷ್ಟೇ ಒಂದಿಷ್ಟು ತುಂಬಬಹುದು, ಬಟ್ ಎನರ್ಜಿ ಬರಲ್ಲ. ಸೊ ಮರಿಗಳು ಆ್ಯಕ್ಟಿವ್ ಆಗಿರ್ಬೇಕು, ಎನರ್ಜಿ ಆಗಿರ್ಬೇಕಂದ್ರೆ ನಾವು ಬರೀ ಸ್ವಚ್ಛ ನೀರು ಕೊಡೋದು ಅಷ್ಟೇ ಅಲ್ಲದೆ ಅದಕ್ಕೆ ಬೆಲ್ಲದ ನೀರು ಕೊಡೋದ್ರಿಂದ ಮರಿಗಳ ಶಕ್ತಿ ಇರುತ್ತೆ, ಮರಿಗಳಿಗೆ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೇದು ಹೇಳ್ಬೇಕಂದ್ರೆ, ಮರಿಗಳು ಮಿನರಲ್ ಮಿಕ್ಸರ್ ತಿನ್ನೋದಕ್ಕೆ ಭಾಳ ಹಿಂಜರಿತಾವೆ. ಸೊ ಅದು ಮಿನರಲ್ ಮಿಕ್ಸರ್ ಅಷ್ಟು ಟೇಸ್ಟ್ ಇರಲ್ಲ ಅಂತ ಏನೋ ಗೊತ್ತಿಲ್ಲ. ಭಾಳಷ್ಟು ಮರಿಗಳು 50% ಮರಿಗಳು ಮಿನರಲ್ ಮಿಕ್ಸರ್ ತಿನ್ನೋದಕ್ಕಂದ್ರೆ ಬೇಡ ಅಂತಿರ್ತಾವೆ, ಮಿನರಲ್ ಮಿಕ್ಸರ್ ತಿನ್ನೋದಿಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ಕಾನ್ಸಂಟ್ರೇಟ್ ಫೀಡ್ ತಿನ್ನಲ್ಲ ಅಂದರೆ ಮೇನ್ ರೀಸನ್ ಮಿನರಲ್ ಮಿಕ್ಸರ್ ಅದರೊಳಗೆ ಇರುತ್ತೆ ಅನ್ನೋದ್ರಿಂದ ನಾವು ಕಾನ್ಸಂಟ್ರೇಟ್ ಫೀಡ್ ತಿನ್ನಲ್ಲ. ಸೊ ಮಿನರಲ್ ಮಿಕ್ಸರ್ ತಿನ್ನಲ್ಲ ಅಂದಾಗ ನಾವು ಅದಕ್ಕೆ ಸ್ವಲ್ಪ ಬೆಲ್ಲನ ಬೆರೆಸಿ ಕೊಡೋದ್ರಿಂದ ಚೆನ್ನಾಗಿ ಮರಿಗಳು ಮಿನರಲ್ ಮಿಕ್ಸರ್ ಹಾಕಿರುವಂಥ ಫುಡ್ ತಿನ್ನುತ್ತೆ. ಮಿನರಲ್ ಮಿಕ್ಸರ್ ತಿನ್ನೋದ್ರಿಂದ ಮರಿಗಳು ಚೆನ್ನಾಗಿ ವೇಟ್ ಗೇನ್ ಆಗ್ತಾವೆ. ಸೊ ಡೈಲಿ ಪ್ರೊಸೀಜರ್ ಒಳಗೆ ಒಂದು ಮರಿಗೆ 2% ಅಷ್ಟು 10 to 15 ಗ್ರಾಮ್ ಅಷ್ಟು ನೀವು ಮಿನರಲ್ ಮಿಕ್ಸರ್ ಕೊಡೋದ್ರಿಂದ ಮರಿಗಳು ವೇಟ್ ಚೆನ್ನಾಗಿ ಬರ್ತವೆ. ಸೊ ಮಿನರಲ್ ಮಿಕ್ಸರ್ ತಿನ್ನತ್ತಿಲ್ಲ ಅಂದ್ರೆ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಲ್ಲ, ಒಂದಿಷ್ಟು ಬೆಲ್ಲನ ಬೆರೆಸಿ ಕೊಡ್ರಿ. ಮಿನರಲ್ ಮಿಕ್ಸರ್ ಆಗಲಿ ಕಾನ್ಸಂಟ್ರೇಟ್ ಫೀಡ್ ಆಗಲಿ ಚೆನ್ನಾಗಿ ತಿಂತಾವೆ. ಇನ್ನು ನಾಲ್ಕನೇದಾಗಿ ಹೇಳೋದಾದರೆ, ಡಿವಾರ್ಮಿಂಗ್ ಆದಮೇಲೆ ಮರಿಗಳು ಒಂದಿಷ್ಟು ವೀಕ್ ಆಗಿಬಿಡ್ತಾವೆ. ಆ ಟೈಮ್ ಒಳಗೆ ಏನು ಮಾಡ್ಬೇಕಂದ್ರೆ 1 ರಿಂದ 2 ದಿನ ನೀವು ಬೆಲ್ಲದ ನೀರು ಕೊಡಿಸೋದ್ರಿಂದ ಮರಿಗಳು ಚೆನ್ನಾಗಿರ್ತಾವೆ. ಈಗ ಮುಖ್ಯವಾದ ವಿಷಯ ಅಂತಂದರೆ, ಬೆಲ್ಲನ ಒಂದು ಮರಿಗೆ ಎಷ್ಟು ಪ್ರಮಾಣದೊಳಗೆ ಕೊಡಬೇಕು. ಸೊ ದೊಡ್ಡ ಮರಿಗಳಿಗೆ ನೀವು 10 ರಿಂದ 20 ಗ್ರಾಮ್ ವರೆಗೂ ಆರಾಮಾಗಿ ಬೆಲ್ಲನ ಕೊಡ್ಬೋದು. ಸೊ ಯಾವ ರೀತಿ ಕೊಡಬಹುದು ಅಂದ್ರೆ, ನೀರೊಳಗೆ ಕರಗಿಸಿನೂ ಕೊಡ್ಬೋದು ಅಥವಾ ಕಾನ್ಸಂಟ್ರೇಟ್ ಫೀಡ್ ಜೊತೆಗೆ ಮಿಕ್ಸ್ ಮಾಡಿನೂ ಕೊಡಬಹುದು. ಇಲ್ಲಿ ಒಂದಿಷ್ಟು ಎಚ್ಚರಿಕೆಯ ಕ್ರಮಗಳನ್ನ ವಹಿಸ್ಕೋಬೇಕಾಗುತ್ತೆ. ಏನಪ್ಪ ಅಂದ್ರೆ, ಡೈಲಿ ಪ್ರೊಸೀಜರ್ ಒಳಗೆ ಬೆಲ್ಲ ಕೊಡೋ ಅವಶ್ಯಕತೆ ಇರಲ್ಲ. ಸೊ ವಾರದೊಳಗೆ 2 ರಿಂದ 3 ದಿನ ನೀವು ಬೆಲ್ಲದ ನೀರು ಅಥವಾ ಬೆಲ್ಲ ಕೊಡ್ಬೋದು. ಅತಿಯಾಗಿ ಕೊಟ್ಟರೆ ಜೀರ್ಣಕ್ರಿಯೆ ಸಮಸ್ಯೆ, ಹೊಟ್ಟೆ ಸಮಸ್ಯೆ ಆಗುತ್ತೆ. ಸೊ ನೀವು ನಮಗೆ ಕಂಪೇರ್ ಮಾಡ್ಕೋಬೋದು, ಆರೋಗ್ಯಕ್ಕೆ ಸಕ್ಕರೆಗಿಂತ ಬೆಲ್ಲನ ಉತ್ತಮ. ಹಂಗಂತ ಅತಿಯಾಗಿ ಸೇವನೆ ಮಾಡಿದ್ರೆ ಅದು ನಮ್ಗೆ ವಿಷಕಾರಿನೂ ಆಗಬಹುದು. ಸೊ ಹಾಗಾಗಿ ಪ್ರಾಣಿಗಳಿಗೂ ಕೂಡ ಅದೇ ರೀತಿ ಇರುತ್ತೆ. ಸೊ ಬೆಲ್ಲ ಯೂಸ್ ಮಾಡ್ತೀರಿ ಅಂತಂದರೆ ಮರಿಗಳಿಗೆ ಇಷ್ಟೇ ಪ್ರಮಾಣದೊಳಗೆ, ಅಂದರೆ ಇಷ್ಟು ಗ್ರಾಮ್ ಒಳಗೆ 10 ರಿಂದ 20 ಗ್ರಾಮ್ ಒಳಗೆ ಬೆಲ್ಲ ಕೊಡ್ರಿ ಒಂದು ಮರಿಗೆ. ಅದಾದಮೇಲೆ ವಾರದೊಳಗೆ 2 ರಿಂದ 3 ದಿನ ಕೊಡ್ರಿ. ಅವಶ್ಯಕತೆ ಇದ್ದರೆ ಕೊಡ್ರಿ, ಇಲ್ಲ ಅಂದ್ರೆ ನಡಿತೈತಿ. ನಿಮ್ಮ ಮರಿ ನೀರು ಕುಡಿಯೋದು ಬಿಟ್ಟೈತಿ, ಊಟ ತಿನ್ನೋದು ಬಿಟ್ಟೈತಿ, ಆಹಾರ ತಿಂತಿಲ್ಲ ಅಂದ್ರೆ ಆ ಟೈಮಿಗೆ ನೀವು ಬೆಲ್ಲ ಯೂಸ್ ಮಾಡಿರಿ. ಸೊ ಕುರಿ ಸಾಕಾಣಿಕೆ ಒಳಗೆ ಯಾವ ರೀತಿ ಬೆಲ್ಲ ಯೂಸ್ ಮಾಡ್ತಾರೆ, ಯಾವ ರೀತಿ ಬೆಲ್ಲ ಯೂಸ್ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗ್ತವೆ, ಸೊ
ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಿತ್ತು. ಸೊ ಹೇಳೀನಿ ಅಂತ ಅನ್ಕೊಂಡಿನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ, ಈಗ ಇಲ್ಲ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಭಾಳ ಖುಷಿ ಆಯಿತು ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಸೊ ಏನೋ ಒಂದು ಸೋಷಿಯಲ್ ಮೀಡಿಯಾದೊಳಗೆ, ಯೂಟ್ಯೂಬ್ ಒಳಗೆ ಒಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ ಫಸ್ಟ್ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ಅನ್ಬೋದು 1000 ಸಬ್ಸ್ಕ್ರೈಬರ್ಸು. ಸೊ ಅದು ಕಂಪ್ಲೀಟ್ ಆಗೈತಿ. ನನಗೆ ಭಾಳ ಖುಷಿ ಆಯಿತು. ಎಲ್ಲ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ಅಷ್ಟೇ ಸಾಧ್ಯ ಆಗಿರೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ಕೊಂಡು ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.